ಗುರುವಾರದ ಪಂಚಾಂಗದ ವಿಶೇಷತೆಯಲ್ಲಿ ಮಲ್ಲಾಡಿಹಳ್ಳಿಯ ಅಪರೂಪದ ರಾಘವೇಂದ್ರ ಸ್ವಾಮೀಜಿ ವಿಚಾರವನ್ನ ತಿಳಿಸ್ಕೊಟ್ರಿ. ಮಹತ್ವವಾದ ವಿಚಾರಗಳನ್ನ ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಸುನಿಲ್ ರೆಡ್ಡಿ ಅಂತ ರಾಯಚೂರಿಂದ, ಇವರ ಜನ್ಮ ದಿನಾಂಕ 22ನೇ ತಾರೀಕು 5ನೇ ತಿಂಗಳು 1998 ಬೆಳಗ್ಗೆ 9:30. ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸುನಿಲ್ ರೆಡ್ಡಿ ಅವರ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದಾರಲ್ವಾ. ಜಾತಕ ನೋಡೋಣ. ನೋಡಿ, ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ. ಅದು ತುಂಬ ಒಳ್ಳೆಯದು. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಶುಕ್ರ ದಶೆಯಲ್ಲಿ ತಮಗೆ ಶುಕ್ರನ ಭಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ನಿಮಗೆ ನೋಡಿ, ಸರ್ಕಾರಿ ನೌಕರಿಗಿಂತ ನೀವು ನೋಡಿ ಶುಕ್ರ ಚಂದ್ರ ಒಟ್ಟಾಗಿದ್ದರೆ ಈ ಕೃಷಿ, ಹೂವು, ಫ್ಲವರ್ ಮಾರ್ಕೆಟಿಂಗ್, ಫ್ಲವರ್ ಏನು ನಾವು ಕೃಷಿ ಅಂತೀವಲ್ಲ, ಅಗ್ರಿಕಲ್ಚರ್, ಅದು ತುಂಬ ಚೆನ್ನಾಗಾಗುತ್ತೆ. ಅಗ್ರಿಕಲ್ಚರ್, ಇಂಜಿನಿಯರಿಂಗು ಅಥವಾ ಡಿಸೈನಿಂಗ್ ಫೀಲ್ಡ್ಸ್, ಇದು ತುಂಬ ಚೆನ್ನಾಗಾಗುತ್ತೆ. ಇದರಿಂದ ಹೆಚ್ಚು ಸಂಪಾದನೆ ಉಂಟಾಗುತ್ತೆ. ಧನಾಧಿಪತಿ ಕರ್ಮಸ್ಥಾನದಲ್ಲಿ ಶುಕ್ರನ ಜೊತೆಗಿದ್ದಾನೆ. ಇದು ತುಂಬ ಒಳ್ಳೆಯದು. ಈ ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಅನುಕೂಲ ಇದೆ ಅನ್ನೋದು ಸೂಚಿಸ್ತಾ ಇದೆ. ಸರ್ಕಾರಿ ನೌಕರಿಗೆ ಸ್ವಲ್ಪ ಬಲವು ಕಡಿಮೆ ಇದೆ. ಈ ಕಾರಣದಿಂದಾಗಿ ಅದನ್ನು ಬಿಟ್ಟು ಇದನ್ನು ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೀರ. ಕೃಷಿ ರಿಲೇಟೆಡ್, ಕೃಷಿ ಸಂಬಂಧಿ, ಕೃಷಿ ಉತ್ಪನ್ನ, ವ್ಯವಹಾರ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಏನಾದರೂ ಆಯ್ಕೆ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆಶಾಸ್ತ್ರಿಗಳೇ ಮಾನಸ ಅಂತ ಶಿವಮೊಗ್ಗದಿಂದ, ಇವರ ಜನ್ಮ ದಿನಾಂಕ 27ನೇ ತಾರೀಕು 7ನೇ ತಿಂಗಳು 1997 ಬೆಳಗ್ಗಿನ ಜಾವ 5ರಿಂದ 5:10 ಸುಮಾರು. 2 ವರ್ಷದಿಂದ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಮಾನಸ ಅವರ ಪ್ರಶ್ನೆ, ಕೆಲಸ ಹುಡುಕ್ತಾ ಇದ್ದಾರೆ, ಕೆಲಸ ಸಿಗ್ತಾ ಇಲ್ಲ. ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಯಾವಾಗ ಸಿಗುತ್ತೆ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ಇದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಬಲಹೀನನಾಗಿದ್ದಾನೆ. ಕರ್ಮಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ. ಇರಲಿ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಚಂದ್ರ ದಶೆಯಲ್ಲಿ ತಮಗೆ ಈಗ ಕುಜನ ಒಂದು ಕಾಲ ನಡೀತಾ ಇದೆ. ಚಂದ್ರ ದಶೆಯಲ್ಲಿ ಚಂದ್ರ ಭುಕ್ತಿ ನಡೀತಾ ಇದೆ. ಆಗಸ್ಟಿಂದ ಕುಜ ಪ್ರಾರಂಭವಾಗುತ್ತೆ. ಚಂದ್ರ ಜಾತಕದಲ್ಲಿ ಧನಾಧಿಪತಿ, ಆತ ಲಾಭಸ್ಥಾನದಲ್ಲಿದ್ದಾನೆ. ನೋಡಿ, ಕೆಲಸಕ್ಕೆ ನಿಮಗೆ ವಸ್ತುತಃ ಕುಜನ ಕಾಲ ಪ್ರಾರಂಭವಾಗಬೇಕು, ಲಾಭಾಧಿಪತಿ ಕಾಲ ಪ್ರಾರಂಭವಾಗಬೇಕು. ಆಗ ಅವಕಾಶ ಆಗುತ್ತೆ ಅನ್ನೋದು ಏನು ಸೂಚಿಸ್ತಾ ಇರತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಕಾಯಬೇಕು. ಆಗಸ್ಟ್ ನಂತರದಲ್ಲಿ ನಿಮಗೆ ಅವಕಾಶ ಉಂಟಾಗುತ್ತೆ. ಗಾಬರಿ ಮಾಡ್ಕೋಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಅಲ್ಲಿಗೆ ಪ್ರತಿ ಮಂಗಳವಾರ ಸ್ವಲ್ಪ ಕೊಬ್ಬರಿ ಹಾಗೂ ಕಲ್ಲು ಸಕ್ಕರೆ ಇದನ್ನು ಕೊಟ್ಟು ಬನ್ನಿ. ಎಷ್ಟು ವಾರ ಅಂದರೆ 10 ಮಂಗಳವಾರ ಮಾಡಿ. ಅಷ್ಟರಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆಶಾಸ್ತ್ರಿಗಳೇ ಅಡಿವೆಪ್ಪ ಅಂತ ಬೆಳಗಾವಿಯಿಂದ, ಇವರ ಜನ್ಮ ದಿನಾಂಕ 14ನೇ ತಾರೀಕು 4ನೇ ತಿಂಗಳು 1993 ಬೆಳಗ್ಗೆ 11:30. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಅಡಿವೆಪ್ಪ ಅವರ ಪ್ರಶ್ನೆ, ಅದು ಕೆಲಸ ಮತ್ತು ವಿವಾಹ, ವೃತ್ತಿ, ವಿವಾಹದ ಬಗ್ಗೆ ಕೇಳಿದ್ದಾರೆ. ನೋಡೋಣ. ನೋಡಿ, ಇದು ಕೂಡ ಮಿಥುನ ಲಗ್ನವೇ ಆಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ಚತುರ್ಥದಲ್ಲಿದ್ದಾನೆ. ಕರ್ಮಸ್ಥಾನ ವೀಕ್ಷಿಸ್ತಾನೆ. ಅಲ್ಲಿ ಶುಕ್ರ ಬುಧರಿದ್ದಾರೆ. ತುಂಬ ಒಳ್ಳೆಯದು ಕರ್ಮಸ್ಥಾನದಲ್ಲಿ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲವೇ ನಡೀತಾ ಇದೆ. ಚೆನ್ನಾಗಿದೆ. ಈಗ ಸಮಯ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ತುಪ್ಪ ದಾನ ಮಾಡಿ. ಪ್ರತಿ ಶುಕ್ರವಾರ ತುಪ್ಪ ಕೊಡಿ. ನೀವು 16 ಶುಕ್ರವಾರ ಪ್ರಯತ್ನ ಮಾಡಿ, ಅಂದರೆ ಆ ಸೇವೆ ಮಾಡಿ. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ಇನ್ನು ವಿವಾಹಕ್ಕೂ ಕಾಲ ಯೋಗ್ಯವಾಗಿದೆ. ಎರಡೂ ರೀತಿಯ ಅನುಕೂಲ ಆಗುತ್ತೆ. ಸ್ವಲ್ಪ ತುಪ್ಪ ದಾನ, ಒಂದು 100 ಗ್ರಾಮು 200 ಗ್ರಾಮು ಎಷ್ಟಾಗುತ್ತೆ ಅಷ್ಟು ಯಥಾಶಕ್ತಿ ಶ್ರದ್ಧೆಯಿಂದ ತೊಗೊಂಡು ಹೋಗಿ ಅಮ್ಮನವ್ರಿಗೆ ಕೊಡಿ. ಅಮ್ಮನವ್ರ ದೇವಸ್ಥಾನಕ್ಕೆ ಕೊಡಿ ತುಪ್ಪನ. ಅನುಕೂಲ ಆಗುತ್ತೆ. 16 ಶುಕ್ರವಾರದೊಳಗೆ ನಿಮಗೆ ಸಿದ್ಧಿಯೂ ಆಗುತ್ತೆ ಫಲ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರವನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.